ಕ್ರಮ ಅಂತೂ ಕೈಗೊಂಡಿಲ್ಲ ಅವ್ರು ಸಾಹೇಬ್ರ. ಮತ್ತು ಧೂಳಂತೂ ಬರಲಾದತಿ. ಮತ್ತು 29 ತಾರೀಕು ಅವರ ನೋಟಿಸ್ ನಮ್ಗೆ ಹೊಳೆ ಕಳಿಸಿದ್ರು ಅವ್ರ. ಕ್ರಮ ಕೈಗೊಂಡು ಇನ್ನು 7 ದಿನದಾಗ ಏನಾರು ಹೇಳಿದೆ ಗಿಡ ಹಚ್ಚೋದಾಗಲಿ ಧೂಳು ಹೋಗ್ಬಾರ್ದಂಗೆ ಮಾಡತ್ತೇಳಿ ಕಳ್ಸ್ಯಾರ ಅವ್ರಿಗೆ. ಅವ್ರನ್ನ ಏನು ಕ್ರಮ ಕೈಗೊಂಡಿಲ್ಲ. ಮತ್ತು ಅವರು ಮತ್ತೆ ಧೂಳು ಬರಲ್ಲ ಅದು ನೋಟಿಸ್ ಆದ್ರೂ ಅವ್ರಿಗೆ ನಮ್ಮ ಮನೆ ಧೂಳಿನಿಂದ ಏನೇನು ಸಮಸ್ಯೆ? ಧೂಳಿನಿಂದ ಆರಾಮ್ ತಪ್ಪಲಾದತ್ರಿ, ಬೆಳೆ ಹಾನಿ ಆಗ್ಲಾದತ್ರಿ. ಮತ್ತು ಬೆಳೆ ಹಾನಿ ಮನುಷ್ಯರಿಗೆ ಆರಾಮ್ ತಪ್ಪಲಾದತ್ರಿ. ದವಾಖಾನೆ ನಾವು ರೊಕ್ಕ ಹಾಕೋದಾಗಲಾದ್ರಿ. ಯಾವ ಕೃಷಿಕರಿಂದ ಈ ರೀತಿ ನಿಮ್ಮ ಸಮಸ್ಯೆ? ಅದು ಶೇಖರ್ ಸದಾಶಿವ್ ಕನಕರೆಡ್ಡಿ ಮತ್ತು ಶೇಖರ ವಿನೋದ್ ಶೆಟ್ಟಿ ಇವ್ರ ಮಾಲಕರದ್ದು ಐತ್ರಿ. ಅದ ಇವರ ಮಾಲಕರ ಕಡಿಮಿಷನ್ಗೆ ಇವ್ರದ ನಮ್ಮ ಈ ಕಡಿಮಿಷನ್ದ ನಮ್ಮ ಹೆಸರು ಧೂಳು ಬರೋದ್ರಿ. ಎಷ್ಟು ವರ್ಷ ಆತ್ರಿ ಸಮಸ್ಯೆ? ಇದು 2026 16 ವರ್ಷ ಚಾಲೋ ಆದ್ ನೋಡ್ರಿ. ಈ ಮುಂದೆ ಯಾವ ಅಧಿಕಾರಿಗಳು ಭೇಟಿಯಾಗಿದ್ರು? ಈಗ ನಾ ಅಧಿಕಾರಿಗಳು ಭೇಟಿ ಆಗ್ಲತ್ತಿ 2 ವರ್ಷ ಆದ್ರಿ. 2 ವರ್ಷದಿಂದ ಹೋಗೋದು, ಸಾಹೇಬ್ರು ಅರ್ಜಿ ಕೊಡೋದು, ಅವ್ರು ಬರ್ತಾರೋ ನೋಡ್ತಾರೋ, ಹೌದು ಧೂಳು ಬಂದೈತಿ, ಇದು ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ಹೋಗ್ತಾರೋ, ಮತ್ತು ನೋಟಿಸ್ ನಮ್ಗೆ ಕೊಡ್ತಾರೋ, ಅವ್ರಿಗೆ ಕೊಡ್ತಾರೋ. ಅವರಂತೂ ಏನು ಡೆವಲಪ್ ಮಾಡೋರು, ನಮಗಂತೂ ಹಾನಿ ಆಗೋದು ತಪ್ಪೋದು. ಮುಂದೆ ಯಾವ ಕ್ರಮ ರೀ? ಏನು ಸಮಸ್ಯೆ ಅಂತ ಹೇಳ್ರಿ. ಯಾಕೆ ಸಮಸ್ಯೆ ಅಂದ್ರೆ ನನಗೆ ಅಂದಾಜಿನ ಪ್ರಕಾರ ಸಾಹೇಬ್ರ ಅವ್ರ ಕ್ರಮ ಕೈಗೊಂಡಿರಂದ್ರೆ ಅವ್ರ ಧೂಳು ಬರ್ತಿಲ್ಲಾಗಿತ್ತು. ನಮ್ಗೆ ಸಾಹೇಬ್ರ ಕ್ರಮ ಕೈಗೊಂಡಿಲ್ಲ ತನ್ಸ್ಲಾದ. ಇದು ಪೊಲ್ಯೂಷನ್ ಕಂಟ್ರೋಲ್ದವ್ರ ಮತ್ತು ಗಣಿ ವಿಜ್ಞಾನ ಇಲಾಖೆದವ್ರ. ಮತ್ತೊಂದು ನನಗೇನು ಸಮಸ್ಯೆ ಬಂದದ್ದು, ಕೃಷಿಯರ್ ಇವ್ರಿಗೆ ಕ್ವಾರಿ ಹೊಡ್ಲಿಕ್ಕೆ ಎಷ್ಟು ಜಾಗ ಕೊಟ್ಟರೆ ತಿರುಗಿಸಿ ಅವ್ರು ಕೊಟ್ಟಾರ. ನನಗೆ 1 ಎಕರೆ 23 ಗುಂಟೆ ಅದರ ಬರೆದು ಕೊಟ್ಟರು. ಅಲ್ಲಿ ನಾನು ನೋಡ್ಲಕ್ಕಾಗಿ ಇಲ್ಲಂದ್ರೆ 8 ರಿಂದ 10 ಎಕರೆ ಜಾಗ ಕಾಣಲ್ಲ ಕ್ವಾರಿ ಹೊಡೆದ್ದು. ಅದನ್ನು ನಾನು ಕೇಳಿದ್ನಿ ಅವ್ರಿಗೆ. ಅವ್ರು ನನಗೇನು ಉತ್ತರ ಕೊಟ್ಟಿಲ್ಲ ಅದ್ರ ಬಗ್ಗೆ. ನನಗೇನು ಉತ್ತರ ಕೊಟ್ಟವರು, ಬರೀ ಧೂಳು ಬರ್ತೈತೆ ಅದೊಟ್ಟು ಉತ್ತರ ಕೊಟ್ಟಾರ ನನಗೆ ಅವರು. ಮತ್ತು ನಮ್ಮ ತರಾಸು ಯಾರಿಗೆ ಹೇಳೋನು, ಅವ್ರಿಗೆ ತರಾಸು ಹೇಳಕ್ಕೆ ಪೊಲಿಟಿಷನ್ಗೆ ಹೋಗೋಣ, ಇದು ನಮ್ಮ ಸಂಬಂಧ ಬರೋಂಗಿಲ್ಲ. ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇರ್ತಾವೆ, ಅಲ್ಲಿ ಹೋಗ್ರಿ ನೀವು. ಅಲ್ಲಿ ಹೋಗಿ ಕೇಳೋಣ. ಅವ್ರೇನು ಹೇಳ್ತಾರೋ, ಬರ್ತೀವಿ ಮತ್ತು ಎನ್ಕ್ವೈರಿ ಮಾಡ್ತೀವಿ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಅವ್ರು. ನಾ ಕ್ರಮ ಅಂತ ಕೈಗೊಳ್ಳೋರು. ನಾನು ಅನ್ಸುಮಟ್ಟಿಗೆ ಅವ್ರ ಕೃಷಿಯವ್ರದವ್ರ ಸ್ವಲ್ಪ ರಾಜಕೀಯವಾಗಿ ಸ್ಟ್ಯಾಂಡ್ ಅದಾರ ಕಾಣತ್ರಿ. ಅದಕ್ಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋರು. ಹೆಂಗಂದ್ರೆ ಏನ್ರಿ, ಅವ್ರು ಸಾಹೇಬ್ರ ಕ್ರಮ ಕೈಗೊಂಡ್ರೆ ಮುಂದಿನದಾಗೋದು ರೀ. ಮತ್ತು ಅವ್ರು ನಾವು ಕುಡಿದು ಅಲ್ಲಿ ಕುಂಡವ್ರು, ಅವ್ರಿಗೆ ಸರ್ಕಾರದಿಂದ ಪಗಾರ ಬರೋದು, ಕಡಿಮೆ ಅವ್ರಿಗೆ ಕಲ್ಲು ಹೊಡಿದ್ರಿಂದ ಎಮ್ಸೆಂಡ್ ಮರದ ಅವ್ರು ಹಾಕಿ ಬರೋದು, ತ್ರಾಸು ನಮ್ಗೆ ಹಾನಿ ಅಲ್ಲ ಆದ್ರಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ವಿ, ಅವರು ಏನು ಬಂದು ವಿಸಿಟ್ ಮಾಡಲಿಲ್ಲ. ನಮಗೆ ಬಡದು ಹೋಗೋಣ SP ಸಾಹೇಬ್ರು ಓದಿ ಕೊಟ್ಟಿವಿ, ಅವರು ಬಂದು ವಿಸಿಟ್ ಮಾಡಲಿಲ್ಲ. ಮತ್ತು ಪೊಲ್ಯೂಷನ್ ಗಣಿ ವಿಜ್ಞಾನಕ್ಕೆ ಕೊಟ್ಟಿವಿ, ಅವ್ರು ಬಂದು ನೋಡ್ರು ಹೋದರು. ಮತ್ತೊಂದು ಜಿಲ್ಲಾಧಿಕಾರಿ SP ಸಾಹೇಬ್ರ ಗಣಿ ವಿಜ್ಞಾನಿಗೆ ಪೊಲ್ಯೂಷನ್ ಕಂಟ್ರೋಲ್ ಇವು 4 ಸಂಬಂಧಪಟ್ಟ ಇಲಾಖೆ ಕೊಟ್ಟಿದ್ವಿ ಕಂಪ್ಲೇಂಟ. ಅವ್ರೇನು ಕ್ರಮ ಕೈಗೊಂಡಿದ್ರೆ ನಾ ಇಲ್ಲಿ ಈಗ ಬಂದು ಮಾತಾಡ್ತಿಲ್ಲ. ಏನು ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು ಅದಕ್ಕೆ ಇಲ್ರಿ. ಅವರು ಕಲ್ಲು ಗಣಿಗಾರಿಕೆ ಅವ್ರು ಕೃಷಿಯದವ್ರು ಮನೆಯಂಗಿಲ್ರಿ ಅವರು. ಯಾಕಂತ ಕೇಳೋ 16 ವರ್ಷದಿಂದ ಅವ್ರು ನೋಡ್ಕೊತ ಬಂದಿನಿ. ನಮ್ಮ ಮನೆ ಮೇಲೆ ಧೂಳು ಬಿದ್ರೂ, ನಮ್ಮ ಬೆಳೆ ಹಾನಿ ಆದ್ರೂ, ನಮ್ಮ ಅನಾರೋಗ್ಯ ಸಮಸ್ಯೆ ಇದ್ರೂ, ನಮ್ಮ ಮನ್ಯಾಗ 3 ಜನ ತಿರ್ಕೊಂಡ್ರು ಅವ್ರಿಗೆ ಇನ್ನೂ ಕನಿಕರು ಬರ್ಬಾದ್ರಿ. ಅವ್ರು ಮನುಷ್ಯರು ಇಲ್ರಿ. ಅವ್ರು ಮನುಷ್ಯರಲ್ಲ. ಮನುಷ್ಯರಲ್ರಿ ಅವ್ರು. ನಾವು ಮನುಷ್ಯರು, ಅವರು ಮನುಷ್ಯರ ಲೆಕ್ಕ ಪ್ರಕಾರ ನಮ್ಗೆ ಆದ ಹಾನಿ ಅವ್ರಿಗೆ ಕಂಡು ಬರ್ಬಾರ್ದವ್ರಿಗೆ. ಅಂದ್ರೆ ನಿಯಮಗಳು ಇಲ್ಲಿ ಸಂಪೂರ್ಣವಾಗಿ ಗಾಳಿಗೆ ತೂರಿ ಅವ್ರ ಗಣಿಗಾರಿಕೆ ಮಾಡ್ಲೈತೆ. 100ಕ್ಕೆ 100 ರೀ. ಅವ್ರ ನಿಯಮ ಪಾಲಿಸಂಗಿಲ್ರಿ. ಅವ್ರು ಪಾಲಿಸೋದಿತ್ತಂದ್ರೆ ನಮಗೆ ಅವ್ರಿಗೆ ಭಾಳ ಆದ್ರೆ ಆ ಕಲ್ಲು ಹೊಡಿದು ಮತ್ತು ನಮ್ಮ ಮನೆಗೆ ಒಂದು 100 ರಿಂದ 120 ಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಐತೆ. ಮತ್ತೊಂದು ರೀ, ಅವ್ರು ಬರೋಕ್ಕಿಂತ ಮೊದಲ ನಾವು ಇದೀವಿ ಇಲ್ಲಿ. ನಮ್ಮ ಜಾಗ, ನಮ್ಮ ಹಿರಿಯರ ಜಾಗ ಇದ್ದೇವೆ. ಅವ್ರು ಬರೋಕ್ಕಿಂತ ಮೊದಲ ಅವ್ರು ನಾವು ಈಗ ಒಂದು 16 ವರ್ಷದ ಬಂದರು. ಮತ್ತು ಅವ್ರಿಗೆ ಪರ್ಮಿಷನ್ ಹೆಂಗೆ ಕೊಟ್ಟರು? ವಾಸ್ತು ಇದನ್ನು ಮನೆ ಇರೋ ಜಾಗದಾಗ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಜಾಗ ಪರ್ಮಿಷನ್ ಹೊಡ್ಲಿಕ್ಕ. ಮತ್ತು ಇವ್ರು ಹೆಂಗೆ ಕೊಟ್ಟರು ಪರ್ಮಿಷನ್? ಅಲ್ಲಿ ಲೋಪದೋಷ ಕಂಡು ಬರಲ್ಲ ನನಗೆ. ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದ್ರೆ ಅಥವಾ ಏನು ಪ್ರಯೋಜನ ಆಗ್ತಾ ಇಲ್ಲ ಏನ್ರಿ? ಅಲ್ರಿ, ಬೆಂಗಳೂರಿಗೆ ಹೋದಿವ್ರಿ. ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು ಇರ್ತಾರಂತ ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್. PM ನರೇಂದ್ರ ಸ್ವಾಮಿ ಅಂತ ಅವ್ರ ಅಧ್ಯಕ್ಷರದಾರಿ ಧೂಳಿನವ್ರ. ಮತ್ತು ಅವ್ರ ಧೂಳಿಂದು ನಮ್ಮೆಲ್ಲ ಫೋಟೋ ಇದ್ದು ವಿಡಿಯೋ ಇದ್ದು. ಆದ್ರೂ ಅವ್ರಿಗೆ 6 ತಿಂಗಳು ಮತ್ತೆ ಹೊಡ್ಲಿಕ್ಕೆ ಅವಕಾಶ ಕೊಟ್ಟರು. ಇದು ಏನಾಗೋದು ಅಂದ್ರೆ ಅವ್ರು ಕಡಿಮಿಷನ್ ಬಂದ ಮಾಡೋವ್ರಿ. ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಅಧಿಕಾರಿಗಳು ಕೊಡ್ಲಾತಿದ್ವು, ಕಂಪ್ಲೇಂಟ್ ಕೊಡ್ಲಾತಿದ್ವು, ಬರ್ಲಾತಿದ್ವು. ಅವರು ಕ್ರಮ ಕೈಗೊಳ್ಳೋರು. ಮತ್ತೆ ಮುಂದೆ ಹೋಗ್ತೀವಿ ನಾವು. ಏನು ಸರ್? ಇನ್ನು ಮತ್ತೆ ಮುಂದೆ ಹೋಗ್ಬೇಕಲ್ರಿ. ಮತ್ತು ನಾವು ಜೀವನ ಮಾಡ್ಬೇಕಾರೆ ಮುಂದೆ ಹೋಗ್ಬೇಕಲ್ರಿ. ಮತ್ತು ಅವ್ರಿಗಂತೂ ನಮ್ಮದು ಏನು ಕರುಣೆನೂ ಬರ್ಬಾರ್ದು. ಮತ್ತೊಂದು ಮಾತು ಹೇಳ್ತಾರೆ ಅವ್ರ ಕಡೆ ಧೂಳು ಹೋಗಂಗಿಲ್ಲ ಹೇಳ್ತಾರೆ. ನಮ್ಮ ಕಡೆ ಆ ಧೂಳು ಬಂದಂತೂ ವಿಡಿಯೋ ಅದಾವ್ರಿ. ಮತ್ತೊಂದು ರೀ, ನಾವು ಬೇರೆ ಯಾರ ಕಡೆ ಸಹಿ ಮಾಡಿಸಿ ಸಾಹೇಬ್ರು ಓದಿ ಕೊಡ್ತಾರತ್ತೆ. ಈ ಅವ್ನಿಗೊಬ್ಬಗ ಬರ್ತೈತಿ, ಅವ್ರಿಗೊಬ್ಬಗ ಬರೋಂಗಿಲ್ಲ. ಈ ಎಲ್ಲರಿಗೆ ಬರ್ದಕ್ರೆ ಎಲ್ಲರೂ ಸುಮ್ಮದಾರು. ಒಟ್ಟು ಹೇಳಿ ಸುಳ್ಳು ಸಾಕ್ಷಿ ನಾಶ ಮಾಡ್ಲತ್ತನ್ರಿ ಮನುಷ್ಯ. ಈಗೇನು DC ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತಾನಂದ್ರಿ, ಅದೇನು?
ಮಾಡ್ಬೇಕಾಗಿತ್ತು ರೀ ಖರೆ ಇವರು ಬಂದು ನೋಟಿಸ್ ಬಂದು 7 ದಿವಸನಾಗಿ ಅವ್ರು ಕ್ರಮ ಕೈಗೊಳ್ಬೇಕಾಗಿತ್ತು, ಕೈಗೊಂಡಿಲ್ಲಲ್ರಿ ಇವ್ರು. ಮತ್ತು ಅಲ್ಲಿ ಹೋದ ತಕ್ಷಣ ಇಲ್ಲ ಅದು ಇದನ್ನ ಗಣಿಭೂಜ್ಞಾನಕ್ಕೆ ನೋಟಿಸ್ ಕೊಟ್ಟರು, ಇನ್ನೇನು ಕ್ರಮ ಕೈಗೊಳ್ತಾರ ಅವ್ರು ನಮಗೆ ಹೇಳತ್ತಾರು. ಬರೀ ಹಿಂಗೆ ಒಂದು 2 ದಿನ 3 ದಿನ 4 ದಿನ ಹಿಂಗೆ ಹೋಗೋದಾಗಿದ್ದಾಗದ. ಇದು ಹಿಂಗೆ ನೋಟಿಸ್ ಬಂದಾಗ ಇದೇ ರೀತಿ ಆಕೈತಿ. ನೋಟಿಸ್ ಬರಲಿ ಬರದೇ ಇರಲಿ ಅವ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಅಷ್ಟು ಸ್ಟ್ಯಾಂಡ್ ಅದಾರ ಅವರು. ಬೇರೆ ದೂರ ಕೊಡ್ತಾನಂದ್ರಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡಿದ್ರೆ ನಮಗೆ ಇಟ್ಟು ತ್ರಾಸ ಆಗ್ತಿಲ್ಲ ಇತ್ತು, ಲುಸ್ಕಾನ್ ಆಗ್ತಿಲ್ಲ ಇತ್ತು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅದಾರಲ್ಲ ಅವ್ರ ಮೇಲಂತೂ ನಾನು ಲೋಕಾಯುಕ್ತ ದೂರ ಕೊಡ್ತನು. ಯಾವತ್ತು ಕೊಡ್ತೀರಿ, ಏನು ಪ್ಲಾನ್ ಮಾಡಿರಿ? ಇವತ್ತು ಕೊಡ್ಬೋದು, ನಾಳೆ ಕೊಡ್ಬೋದು. ನಾವು ದೂರ ಕೊಡ್ತಾನು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ. ಯಾಕಂತ ಕೇಳೋಣ, ಅವರು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ನಮಗೆ ರಿಸೀಡ್ ಕೊಟ್ಟಿರ್ತಾರೋ ಧೂಳು ಬರ್ತೈತಿ ಧೂಳು ಬರಂಗಿಲ್ಲ ಅಂತೇಳಿ. ಆದ್ರೆ ಅದರ ಮೇಲೆ ಹೋಗಿ ಕೊಡ್ತಾನೆ ಅವ್ರಿಗೆ. ಮತ್ತೊಂದು ರೀ, ಈಗ ಯಾವ್ದಾಗ ಆಗ್ಬೇಕಾದ್ರು ಒಂದಷ್ಟು ಟೈಮ್ ಇರುತ್ತೆ ರೀ. 7 ದಿವಸ 15 ದಿವಸ 3 ತಿಂಗಳು 6 ತಿಂಗಳು 1.5-2 ವರ್ಷ ಆತ್ರಿ. 2 ದಿವಸ ಏನಂತ ಎನ್ಕ್ವೈರಿ ಮಾಡ್ತಾರೆ ಹೇಳ್ರು. ಕಣ್ಣಿ ಧೂಳು ಕಾಣ್ಲತ್ತಿದ್ರು ಮತ್ತೆ ಇನ್ನ ನೋಡತ್ತಂತ ಹೇಳ್ತಾರೆ. ಏನು ನೋಡ್ತಾರ ಅವ್ರ? ನಮ್ಮ ಸಾವು ನೋಡ್ತಾರ ಅವ್ರ? ಇದರಿಂದ ಭಾಳ ರೋಷ್ ಹೋಗಿಬಿಟ್ಟಾರಿ ಅಂತ. ಅಲ್ಲ ರೋಯ್ಸ್ರಿ, ಸಿಕ್ಕಂಗ ಸಾಲಗಾರ ಆಗಿದೀವಿ ರೀ ನಾವು. ಹೈಡ್ ಏನು ಹೇಳೋದು ಏನು ಉಳಿದಿಲ್ಲ ರೀ ಅವ್ರಿಗೆ. ಏನು ಉಳಿದಿಲ್ಲ, ಈ ಕಡಿಮೆ ಅವ್ರಿಗೆ ಹೇಳೋದು ಏನು ಉಳಿದಿಲ್ಲ. ಸಾಲಗಾರ ಅಂದ್ರೆ ಏನು ಬೆಳಿ ಬರುವಲ್ದು ಯಾವ ರೀತಿ? ಈಗ ಬೆಳಿ ಎಲ್ರಿ ಹೊಲ ಐತಿ, ಹೊಲ ಬೆಳಿ ಮಾಡಬೇಕಲ್ಲಕ್ರಿ. ಬೆಳಿ ಮಾಡೋಣ ಅದು ಬರಂಗಿಲ್ಲ ಅದ. ಮತ್ತು ಬರಂಗಿಲ್ಲ, ಮತ್ತು ಬಂದದಷ್ಟು ಉಳಿದು ಮತ್ತೆ ಸುಮ್ ಕೊಡು, ಮತ್ತೆ ಸಾಲ ಆಗೋದು. ಈ ವರ್ಷ ಜರ ಮುಂದಿನ ಸಾಲ, ಮುಂದಿನ ವರ್ಷ ಜರ ಸಾಲ, ಹಿಂಗೆ ಸಾಲ ಹಾಕೋತ ಕುತ್ತಿಗೆ ಬಂದ್ರೆ ನಮಗೆಲ್ಲ. ಈಗ ಅವರ ಹೇಳ್ರಿ, ಧೂಳು ಬೀಳೋದ್ರಿಂದ ಚಲೋ ಐತಿ ಅವ್ನು ಕೆಟ್ಟ ತೆಗಿಸಿ ನಮಗೆ ನಾವು ಹೇಳೋಕಿತ್ತು. ಅವರ ಹೇಳಿ ಅಧಿಕಾರಿ ಹೇಳಿ, ಈ ಧೂಳು ಬಿದ್ದರೆ ಚಲೋ ಐತೋ ನಾ ಕೆಟ್ಟ ತೆಗಿಸಿದ. ಇಲ್ಲಿ ಚಲೋ ಅಂದ್ರೆ ನಾವು ಧೂಳು ತಿನ್ಕೋದು ಕುಣ್ತೀವಿ. ಮತ್ತೆ ಏನು ಮಾಡೋದೇನು? ರಾಮಪ್ಪ ಸಿದ್ದಪ್ಪ ಗಸ್ತಿರಿ ಹತ್ತನೀರಿ.